ಅದೇ ನೋಡಿ ಸರ್, ಮಾಲಿನಿ ಸಿಟಿ, ಯಡಿಯೂರಪ್ಪ ಮಾರ್ಗದಲ್ಲಿರುವಂತಹ ಮಾಲಿನಿ ಸಿಟಿ, ಇಲ್ಲೇ ಪತಂಗ ಉತ್ಸವ ಇದೆ. ಈಗ ಬನ್ನಿ ಸ್ನೇಹಿತರೆ, ಒಳಗೆ ಹೋಗಿ ಪತಂಗದ ಹಾರಾಟವನ್ನು ನೋಡಿಕೊಂಡು ಬರೋಣ. ಅಭಯ್ ಪಾಟೀಲ್ ಅವರು ಪ್ರತಿ ವರ್ಷ ಏರ್ಪಡಿಸಿರುವಂತಹ ಪತಂಗ ಉತ್ಸವ ಇದೇ ಮಾಲಿನಿ ಸಿಟಿಯಲ್ಲಿ ನಡೆಯುತ್ತದೆ. ಒಳಗೆ ಹೋಗಿ ಈಗ ನಾವು ಪತಂಗ ಹಾರಾಟವನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ಶೋಭಾ ಸೋಮರಾಜೆ ಹಾಗೂ ಇತರ ಸಹೋದ್ಯೋಗಿಗಳು ಮೈದಾನ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗಲಿದೆ. ಫ್ರೆಂಡ್ ನೆದರ್ಲ್ಯಾಂಡ್ಸ್ ದೇಶದಿಂದ ಬಂದಿದ್ದಾರೆ. ಎಲ್ಲ ತಯಾರಿ ಈಗಾಗಲೇ ನಡೆದಿದ್ದು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಹೋತ್ಸವಕ್ಕೆ ಪ್ರಾರಂಭ ಸಿಗಲಿದೆ. ಏನು ಕೆಲವೇ ಕ್ಷಣದಲ್ಲೇ ಈಗ ಪತಂಗಗಳ ಹಾರಾಟ ನೋಡಬಹುದು. ನೋಡಿ ಫ್ರೆಂಡ್ಸ್, ಇವರು ನೆದರ್ಲ್ಯಾಂಡ್ಸ್ ದೇಶದಿಂದ ಬಂದಿದ್ದಾರೆ. ಈ ಗಾಳಿಪಟುಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಗ್ರೀಸ್ ದೇಶದಿಂದಲೂ ಸಹ ಬಂದಿದ್ದಾರೆ. ಶ್ರೀಲಂಕಾ ಇರಬಹುದು, ಹಾಗೆ ರಾಜಸ್ಥಾನದ ಉದಯಪುರದಿಂದಲೂ ಸಹ ಗಾಳಿಪಟುಗಳು ಬಂದಿದ್ದಾರೆ. ಫ್ರೆಂಡ್ಸ್, ಇವತ್ತು ಬೆಳಗಾವಿಯಲ್ಲಿ ಶ್ರೀ ಅಭಯ್ ಪಾಟೀಲ್ ಅವರು, ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಗಾಳಿಪಟ ಉತ್ಸವವನ್ನು ಏರ್ಪಡಿಸಿದ್ದಾರೆ ಬೆಳಗಾವಿಯಲ್ಲಿ. ಬೆಳಗಾವಿಯಲ್ಲಿರುವಂತಹ ಯಡಿಯೂರಪ್ಪ ಮಾರ್ಗದಲ್ಲಿ ಮಾಲಿನಿ ಸಿಟಿಯಲ್ಲಿ ಗಾಳಿಪಟ ಉತ್ಸವವನ್ನು ಏರ್ಪಡಿಸಿದ್ದಾರೆ. 4 ದಿನಗಳ ಈ ಉತ್ಸವಕ್ಕೆ ಇವತ್ತು ಚಾಲನೆ ಸಿಗಲಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಗಾಳಿಪಟಗಳು ಸಜ್ಜಾಗಿ ನಿಂತಿದ್ದಾರೆ ಹಾರಿಸಲು. ಒಂದು ಅಭಯ್ ಪಾಟೀಲ್ ಅವರು ಬಹಳ ವರ್ಷಗಳಿಂದ ಈ ಗಾಳಿಪಟ ಉತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಹಾಗೆ ಈ ವರ್ಷವೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಾಲನೆ ಸಿಕ್ಕಿದೆ. ಎಲ್ಲ ನೀವಿಲ್ಲಿ ನೋಡ್ತಾ ಇರಬಹುದು ವಿವಿಧ ರೀತಿಯ पतंगಗಳನ್ನು. आज के इस कार्यक्रम में जो हमारे सोमनाथ जी और उप मेयर श्रीमती रेशमा पाटिल ಸಂಭ್ರಮದಿಂದ ಕೂಡಿದಲ್ಲಿ ಮುಂದೆ ಸಂತೋಷವನ್ನ ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಲಿ ಅಂತ 14ನೇ ಅಂತಾರಾಷ್ಟ್ರೀಯ ಪತಂಗ ಮಹೋತ್ಸವ चली है। सबके पतंग चल रहे हैं, उड़ रहे हैं। और भैया सभी को एक छोटा सा डाउट भी है, सभी को नहीं, जो पक्षी ऑलरेडी आकाश में उड़ रहे हैं उनको ये डाउट है कि ये कौन सा पक्षी है जो आकाश में आया है, तो वो क्या कह रहे हैं आज के। And Mr. Sasa from Slovenia, Mr. Peter and Mrs. Siska from Netherlands, Mr. Konstantin from Greece. These are all our overseas flyers. Yeah, you help me. Gulabchan Jagir from Nagpur, Fulchand and Khushbu again from Nagpur. Mr. Nitesh, Mr. Rajesh, Mr. Vicky and Mr. Jitu. They are from Surat. Mr. Muniraju, Sri Bhaskar and Srinath again, Manjunath and Prasanna from Dhodwalapur. Mr. Makbul and Mr. Udaipur, Rajasthan. Mr. Ramesh Parte and Srikant Chepe from Maharashtra, Pune. सगळे पाठी मी घ्या, वाईट घेतला की बरोबर सगळे थांबणार आहेत.
ಸರ್ ಹಿಂದೆ ಬರ್ರಿ. One minute, sir. 1 minute. सभी लोगों ने इस कार्यक्रम को बहुत ज्यादा प्रोत्साहन करके ಜನಸಾಗರ ಸೇರಿದೆ ಈ ಪತಂಗ ಉತ್ಸವದಲ್ಲಿ. ಇವರು ಪ್ರತಿ ವರ್ಷವೂ ಅಭಯ್ ಪಾಟೀಲ್ ಜಿ ಅವರು ಈ ಬೆಳಗಾವಿಯಲ್ಲಿ ಯಡಿಯೂರಪ್ಪ ಮಾರ್ಗದಲ್ಲಿರುವಂತಹ ಮಾಲಿನಿ ಸಿಟಿಯಲ್ಲಿ ಜನವರಿ ತಿಂಗಳಲ್ಲಿ ಈ ಉತ್ಸವವನ್ನು ಏರ್ಪಡಿಸುತ್ತಾರೆ. ಇದು 14ನೇ ಉತ್ಸವ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಪತಂಗಗಳು ಎಷ್ಟು ಸುಂದರವಾಗಿ ಹಾರಾಡ್ತಾ ಇದ್ದಾವೆ ಆಕಾಶದಲ್ಲಿ. ನೋಡಿ ಫ್ರೆಂಡ್ಸ್, ಪ್ರಭು ಶ್ರೀರಾಮನ ಚಿತ್ರವಿರುವ ಪತಂಗ ಬಾನಂಗಳದಲ್ಲಿ ಎಷ್ಟು ಸುಂದರವಾಗಿ ಹಾರಾಡುತ್ತಿದೆ ಸ್ನೇಹಿತರೆ. ನೋಡಲು ಎರಡು ಕನಸಲು ಬ್ಯೂಟಿಫುಲ್ ನೋಡಿ ಸ್ನೇಹಿತರೆ. ವಿವಿಧ ರೀತಿಯ ಪತಂಗಗಳ ಈ ಪತಂಗ ನೋಡಿ ಸ್ನೇಹಿತರೆ ಎಷ್ಟೊಂದು ಎತ್ತರದಲ್ಲಿ ಹಾರಾಡ್ತಾ ಇದೆ. ಇದು ನೋಡಿ ಕಾಂತಾರ ಚಿತ್ರ ಇರುವಂತಹ ಪತಂಗ ಸ್ನೇಹಿತರೆ. ಹಾರಾಡಿಸಲು ರೆಡಿಯಾಗಿದೆ. देखिए आसमान में एक आवाज करते हुए उड़ रहा है. इसे क्या कहते हैं हम पतंग उड़ाने वाले साहब से पूछेंगे. और इस स्काई बर्ड का काइट को उड़ा रहे हैं यस मुनी राजू सर और ही फ्रॉम ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಪತಂಗ ಬಹಳ ದೊಡ್ಡದಾಗಿ ಆವಾಜ ಮಾಡಕತ್ತಾರೆ ನೋಡಿ. ಗಾಳಿಪಟಿಗಳನ್ನ ನೋಡಿ. जय श्री राम. एक राम नाम का पतंग अब अभय पाटिल जी के शुभ हस्तों से इस आकाश में उड़ने वाला है. तो क्या इसने खूब कहा है, मेरी चौक पे चल के आ चरण धाम आए, बजाओ ढोल स्वागत में मेरे घर काम आए हैं.